ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಲ್ಲರೂ ಆರಾಮದಿರಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬನ್ನಿ, ಇವತ್ತು ನಾನು ಸಂಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೇಗಿರುತ್ತೆ ಅಂತ ನೋಡೋಣ. ಸಂಡೇ ಲಾಗು ಮಿಕ್ಸ್ ಆಗಿದೆ, ಸಂಡೇ ಮತ್ತು ಸೋಮವಾರದ ಲಾಗು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಹೊಸದಾಗಿ ನೋಡ್ತಾ ಇದ್ದೀರಾ ಜನ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಟಚ್ ಮಾಡಿದರೆ ನಾನು ಮಾಡೋ ಅಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತಾ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿರಿ, ಸಂಡೇ ಬೆಳಿಗ್ಗೆ ನಾನು ಅಕ್ಕಿನ ಎಲ್ಲ ಹಸನ್ ಮಾಡಿ ಅಕ್ಕಿ ಮತ್ತು ಉದ್ದಿನಬೇಳೆನ ಸಪ್ರೇಟಾಗಿ ನೆನೆ ಇಟ್ಟಿದ್ದೀನಿ. ದೋಸೆ ಇಡ್ಲಿಗೆ ಬರುತ್ತಾ ಅಂತಂದು ಉದ್ದಿನಬೇಳೆ ಮತ್ತು ತೊಗರಿಬೇಳೆ, ಆಮೇಲೆ ಕಡಲೆಬೇಳೆ ಖಾಲಿಯಾಗಿತ್ತು. ಕಡಲೆಬೇಳೆ ಬದಲಿ ಹೆಸರು ಬೇಳೆ, ಆಮೇಲೆ ಒಂದು ಕಪ್ನಷ್ಟು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡೀನಿ. 8 ಕಪ್ನಷ್ಟು ಅಕ್ಕಿ ಹಾಕಿದ್ದೀನಿ. 4 ಕಪ್ನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಅಂದರೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಅವಲಕ್ಕಿ ಹಾಕಿದ್ದೀನಿ ಫ್ರೆಂಡ್ಸು. ಎಲ್ಲ ಹಾಕಿ ತೊಳೆದು ಮಿಕ್ಸ್ ಮಾಡಿಟ್ಟಿನಿ. ನೋಡಿರಿ, ಈಗ ಹಾಲು ಕಾಸಿದ್ದೀನಿ. ಚಹಾ ಕಿಡಾಕತ್ತಿದ್ದೆ ಈಗ ನಾನು ಬೆಳಿಗ್ಗೆ. ಯಾಕಂದ್ರೆ ಸಂಡೇ ಒಂದು ಸ್ವಲ್ಪ ಲೇಟಾಗಿ ಎದ್ದಿರ್ತೀವಿ ನಾವು. ಡೈಲಿ ಬೇಗ ಎದ್ದಿರ್ತೀವಲ್ಲ, ಸುಸ್ತಾಗಿರುತ್ತೆ. ಹಾಗಾಗಿ ಸಂಡೇ ಒಂದಿನ ಲೇಟಾಗಿ ಎದ್ರಾಯ್ತು ಅಂತ ಲೇಟಾಗಿ ಎದ್ದಿದ್ವಿ. ಆಮೇಲೆ ಚಾಕ ಇಟ್ಟಿದ್ದೆ. ನಮ್ಮ ಮನೆಯವರು ಬ್ರೆಡ್ ತೊಗೊಂಬಂದಿದ್ರು. ಲೇಟಾಗಿ ಎದ್ದಿದ್ವಲ್ಲ, ಹಾಗಾಗಿ ಚಹಾ ಜೊತೆಗೆ 2 ಬ್ರೆಡ್ ತಿಂದು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಬ್ರೆಡ್ ತೊಗೊಂಬಂದಿದ್ರು ಹೋಗಿ. ಅಂದರೆ ನೀರು ತರಕ್ಕೆ ಹೋಗಿದ್ರು ಅವರು. ಹಂಗೆ ಬ್ರೆಡ್ ತೊಗೊಂಬಂದ್ರು. ಬರಬೇಕಾದ್ರೆ ಜಾಸ್ತಿ ತಿನ್ನಲ್ಲ, ಯಾವಾಗಾದ್ರೂ ಒಂದು ಸಲ ತೊಗೊಂಬಂದಿರ್ತಾರೆ. ನೋಡಿರಿ, ಚಹಾ ಕಿಡಾಕತ್ತೀನಿ ಈಗ. 1.5 ಟೀ ಸ್ಪೂನಷ್ಟು ಟೀ ಹಾಕಿ ನೋಡಿರಿ. ಜಾಸ್ತಿ ಚಾನು ಮಾಡಲ್ಲ ನಾನು. ಬೆಳಿಗ್ಗೆ ಒಂದು ಟೈಮು, ರಾತ್ರಿ ಸಾಯಂಕಾಲ ಒಂದು ಟೈಮ್ ಅಷ್ಟೇ ಮಾಡೋದು. ನಮ್ಮ ಊರ ಕಡೆ ಎಲ್ಲ, ನಮ್ಮ ಅವ್ವನ ಮನ್ಯಾಗಂತೂ ಎನಿ ಟೈಮ್ ನಮ್ಮವ್ವ ಚಾನ ಕಾಸ್ತಾನೇ ಇರ್ತಾಳೆ. ಅಕ್ಕಿ ಇಲ್ಲಿ ಬೆಂಗಳೂರಿಗೆ ಬಂದ್ಲು ಅಂದ್ರೆ ಪದೇ ಪದೇ ಚಹಾ ಮಾಡಿಕೊಡೆಯವ ಅಂತಿರ್ತಾಳೆ. ನಮಗೂ ಮಾಡಿಕೊಡಕ್ಕೆ ಬೇಸರಕ್ಕಿರ್ತೈತಿ ಒಂದೊಂದು ಸಲ. ಯಾಕಂದ್ರೆ ನಮಗದು ಅಷ್ಟು ರೂಢಿ ಇಲ್ಲ. ಚಾದ್ದು ಕುಡಿತೀವಿ, ಪದೇ ಪದೇ ಕಾಸ್ಕೊಂಡು ಕುಡಿಬೇಕು ಅನ್ನೋದು ಅಭ್ಯಾಸ ಇಲ್ಲ ಅಷ್ಟೇ. ಬೆಳಿಗ್ಗೆ ಒಂದು ಟೈಮ್ ಕುಡಿದ್ರೆ ಆಯಿತು, ಒಮ್ಮಕ್ಕಳೇ ಸಾಯಂಕಾಲ ಕುಡಿತೀವಿ. ನೋಡಿರಿ, ವಾಷಿಂಗ್ ಮಿಷಿನ್ಗೆ ಹಾಸಿಗೆ ಹೊಚ್ಕೊಂಡು ಅದು ಬೆಡ್ಶೀಟ್ ಹಾಕಿದ್ದೆ. ಒಂದು ಆಲ್ರೆಡಿ ವಾಶ್ ಆಗೈತಿ, ಇನ್ನೊಂದು ಹಾಕಿದ್ದೀವಿ. ಅವನ್ನ ಒಂದೊಂದು ಹಾಕಬೇಕು ಫ್ರೆಂಡ್ಸು. 2 ಹಾಕಿದ್ರೆ ಅಷ್ಟು ಈಸಿ ಆಗಲ್ಲ, ಅಂದ್ರೆ ಕ್ಲೀನ್ ಆಗಲ್ಲ ಫ್ರೆಂಡ್ಸು. 2 ಸೇರಿಸಿ ಹಾಕಿದ್ರೆ ಆಮೇಲೆ ಲೋಡ್ ಜಾಸ್ತಿಯಾಗಿ ವಾಷಿಂಗ್ ಮಿಷಿನ್ನೇ ಓಡೋದಿಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ನಾನು ಒಂದೊಂದೇ ಸಪ್ರೇಟಾಗಿ ಹಾಕಿದ್ದೀನಿ. ಜಾಸ್ತಿ ನೀರು ಹಿಡಿಸ್ತಾವಲ್ಲ ಅವು ಬೆಡ್ಶೀಟು, ಹಾಗಾಗಿ ಲೋಡು ಜಾಸ್ತಿ ಹಿಡಿಸೋದಿಲ್ಲ. 5.5 kg ನಮ್ಮದು, ಚಿಕ್ಕದು. ಹಾಗಾಗಿ ಒಂದೊಂದು ಹಾಕ್ತೀನಿ. ನೋಡಿರಿ, ಚಹಾ ರೆಡಿ ಆಗೈತಿ. ಎಲ್ಲರೂ ಮುಖ ತೊಳ್ಕೊಂಡು ಬ್ರೆಡ್ ಚಹಾ ತಿನ್ನಾಕತ್ತೀವಿ. ನವ್ಯ, ನಾನು, ನಮಿತಾ ಅಂತೂ ಆಕಿನ ತಿಂತಾಳೆ ಹಾಕ್ಕೊಂಡು. ನವ್ಯಾಗಂತೂ ತಿನ್ನಿಸ್ಲೇಬೇಕಲ್ವ. ಆಕಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ನೋದು. 2 ತಿನ್ನಿಸ್ತಾ ಇದ್ದೀನಿ. ಯಾಕಂದ್ರೆ ರೊಟ್ಟಿ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿನಿ. ನಿನ್ನೆ ಜೋಳದ ಹಿಟ್ಟು ಹಾಕಿಸ್ಕೊಂಬಂದ್ರಲ್ಲ, ಇವತ್ತು ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು. ನೋಡಿರಿ, ಕಡ್ಲಿಕಾಳು ಲಕ್ಕುಂಡಿಯವ್ರು ಕೊಟ್ಟು ಕಳಿಸಿದ್ರು ಊರಿಗೆ ಹೋದಾಗ. ಜೋಳ ಕಡ್ಲಿಕಾಳು, ಆ ಕಡ್ಲಿಕಾಳಿಗೆ ಒಂದು ಸ್ವಲ್ಪ ಪೌಡ್ರ್ ಮಿಕ್ಸ್ ಮಾಡಿದ್ರು, ಹುಳ ಆಗಬಾರ್ದು ಅಂತಂದು. ಅವನ್ನ ಒಂದು 2-3 ಸಲ ಸ್ವಚ್ಛಗೆ ತೊಳೆದು ಹೊರಗಡೆ ಒಣ ಹಾಕಿನಿ. ಕಡ್ಲಿ ಹಿಟ್ಟು ಕಡ್ಲಿಬೇಳೆ ಮಾಡಿಕೊಡ್ತೀವಿ ಅಂದಾರಂತ. ಮಷಿನ್ನಲ್ಲಿ ಕೇಳ್ಕೊಂಬಂದ್ರು ನಮ್ಮ ಮನೆಯವ್ರಿಗೆ. ಜೋಳ ಹಾಕಿಸ್ಕೊಂಬರಕ್ಕೆ ಹೋದಾಗ ಶನಿವಾರ. ನೋಡಿರಿ, ಮಾಡ್ತಾಳೆ, ಈ ಕಡೆ ಮಾಡ್ತಾಳೆ, ನನಗೆ ಕಾಣೋದೇ ಇಲ್ಲದು. ಕಡ್ಲಿಕಾಳು ತೊಳೆದು ಇಟ್ಟಿದ್ದೀನಲ್ಲ, ಅವು ಬ್ಯಾಳೆ ಮತ್ತು ಹಿಟ್ಟು ಹಾಕಿಸ್ಕೊಂಡು ಇಟ್ಕೊತೀನಿ. ನೋಡಿರಿ, ಚಹಾ ಎಲ್ಲ ಕುಡಿದ್ಮೇಲೆ ಈಗ ನಾನು ರೊಟ್ಟಿ ಮಾಡಾಕತ್ತೀನಿ. ಆಲ್ರೆಡಿ ಇನ್ನೇನು ಲಾಸ್ಟ್ ಎಂಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇದನ್ನು ನೆಪ್ರಾನ್ ಅಂತಾರಲ್ಲ, ಅದನ್ನ ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ಬ್ಲ್ಯಾಕ್ ಕಲರ್ದು ನೈಟಿ ಹಾಕ್ಕೊಂಡಿನಿ. ಹಿಟ್ಟಿನ ಕಲಿ ಜಾಸ್ತಿ ಕಾಣಿಸ್ತೈತಿ, ಹಾಗಾಗಿ ಹಾಕ್ಕೊಂಡಿನಿ. ನೆನಪಾದಾಗ ಒಂದು ಸಲ ಹಾಕ್ಕೊತೀನಿ, ಒಂದೊಂದು ಸಲ ಹಂಗೆ ಮಾಡಿಬಿಡ್ತೀನಿ. ಬಟ್ ಹಿಟ್ಟಿಂದು ಜಾಸ್ತಿ ಕಲಿ ಕಾಣುತ್ತಲ್ಲ, ಅದು ಹಂಗಾಗಿ ಹಾಕ್ಕೊಂಡಿನಿ. ರೊಟ್ಟಿ ಮಾತ್ರ ಸಖತ್ತಾಗಿ ಬಂದವು ಈ ಸಲ. ಹಿಟ್ಟು ಚಲೋ ಹಾಕಿಸ್ಕೊಂಬಂದಿದ್ರು. ನೋಡಿರಿ, ನಾನು ಎಗ್ ಬುರ್ಜಿ ಮಾಡಬೇಕು ಅಂತ ಎಲ್ಲನೂ ಹೆಚ್ಚಿಕೊಟ್ಟಾರೆ ನಮ್ಮ ಮನೆಯವರು. ನೀನು ರೊಟ್ಟಿ ಮಾಡು, ನಾನು ಅದನ್ನೆಲ್ಲ ಹೆಚ್ಚಿ ರೆಡಿ ಮಾಡಿಡ್ತೀನಿ, ಅಷ್ಟರೊಳಗೆ ನಿಂದು ರೊಟ್ಟಿ ಮಾಡೋದು ಆಗುತ್ತಾ, ಇದು ಹೆಚ್ಚೋದು ಆಗುತ್ತಂತಂದು ಅವ್ರು ಹೆಚ್ಚಿಕೊಟ್ರು. ನಾನು ರೊಟ್ಟಿ ಮಾಡಿದೆ. ಈಗ ಅದನ್ನು ಎಗ್ ಬುರ್ಜಿ ಮಾಡಬೇಕು ನಾನು. ಎಗ್ ಬುರ್ಜಿ ಮಾಡೋಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು, ಹಾಗಾಗಿ ಈರುಳ್ಳಿನ ಹೆಚ್ಚಿಕೊಟ್ಟಾರ. ಭಾಳ ಕೊಸನ ಹೆಚ್ಚಿಕೊಟ್ರ, ಒಂದು 6 ಈರುಳ್ಳಿ ಹೆಚ್ಚಿಕೊಟ್ರ.
ರೊಟ್ಟಿನ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಉಳಿತೈತಲ್ಲ ಅದನ್ನು ದಪ್ಪದಾಗಿ ಬಡಿದು ಮೆತ್ತಗೆ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು. ಆಮೇಲೆ ಮುಟ್ಗಿ ಮಾಡ್ಕೊಂಡು ತಿನ್ಬೋದು ದಪ್ಪ ರೊಟ್ಟಿನ. ಬಟ್ ನಾನು ಮುಟ್ಗಿ ಮಾಡೋಕ್ಕೆ ಹೋಗಲಿಲ್ಲ, ಬರೀ ಎಗ್ ಬುರ್ಜಿ ಮಾಡಿದ್ನಲ್ಲ ಅದ್ರ ಜೊತೆಗೆ ತಿಂದ್ರಾಯ್ತು ಅಂತ ಮಾಡಿದ್ದೀನಿ. ಉಬ್ಬಿ ಬರ್ತಾವೆ ರೊಟ್ಟಿ, ಸೂಪರಾಗಿ ಬರ್ತಾವೆ ಫ್ರೆಂಡ್ಸ್. ಹಿಟ್ಟು ಮೇನು, ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಹಾಕಿಸ್ಕೊಂಬರ್ತೀವಿ ಮಷೀನಲ್ಲಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ. ಹೋದ ಸಲ ಅಂತೂ ನಮ್ಮ ಮನೆಯವರು ಅದು ಬೇರೆ ಕಡೆ ಹೋಗಿದ್ರೋ ಏನೋ, ಅವ್ರ ಫ್ರೆಂಡಿಗೆ ಯಾರೋ ಭೇಟಿ ಆಗ್ಬೇಕಾಯ್ತಂತ ಅವ್ರನ್ನ ಭೇಟಿಯಾಗಿ ಹಾಕಿಸ್ಕೊಂಬಂದ್ರವರು. ಬಟ್ ಅದು ಅವತ್ತು ಹಿಟ್ಟು ಚೆನ್ನಾಗೇ ಹಾಕಿದ್ದಿಲ್ಲ, ಎಲ್ಲ ಒಂಥರ ರವೆ ಇತ್ತು, ಭಾಳ ರಫಾಗಿ ಹಾಕಿಕೊಟ್ಟಿದ್ರು. ಸ್ಮೂತಾಗಿ ಹಾಕಿಕೊಟ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ. ನೋಡಿರಿ ಇದು ರೊಟ್ಟಿ ಎಷ್ಟು ಚಂದ ಕಾಣಾಕತ್ತೈತಿ. ಹಂಚಿನಾಗ ಹಾಕಿದ ಗುಟ್ಲೆನ ಗೊತ್ತಾಗುತ್ತೆ ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತಾವೆ ಅಂತಂದು. ಪೂರಿ ಉಬ್ಬಿದಂಗೆ ಉಬ್ಬುತ್ತೆ ನೋಡಿ ಫ್ರೆಂಡ್ಸ್, ರೊಟ್ಟಿ ಸಾಫ್ಟಾಗಿ ಬರ್ತೈತಿ. ಈ ರೀತಿ ರೊಟ್ಟಿ ಉಬ್ಬಿ ಬಂದಾಗ ಸಾಫ್ಟಾಗಿರ್ತವೆ. ವಯಸ್ಸಾದವ್ರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಈ ಥರ ಉಬ್ಬಿಸಿ ರೊಟ್ಟಿ ಮಾಡಿಕೊಟ್ರೆ ತಿಂತಾರೆ. ನೋಡಿರಿ ತುಂಬ ಸಲ ನಾನು ರೊಟ್ಟಿ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ಕೊಂಡೀನಿ. ಹೊಸದಾಗಿ ಕಲಿಯೋರು ನೋಡ್ಕೊಂಡು ಕಲಿಬೋದು. ನೋಡ್ರಿ, ಇದು ಸೋಮವಾರ ಬೆಳಿಗ್ಗಿನ ಲಾಗ್. ಸಂಡೇ ಅಷ್ಟು ವಿಡಿಯೋ ಮಾಡಿದೆ, ಮತ್ತೆ ಹೊಳ್ಳಿ ಕಂಟಿನ್ಯೂ ವ್ಲಾಗ್ನ ಮಾಡಲಿಲ್ಲ. ದೋಸೆ ಹಿಟ್ಟು ನೋಡ್ರಿ, ಕುಕ್ಕರ್ ಇಟ್ಟಿದ್ದೆ ಮೇಲೆ, ಆದ್ರೂ ಅದು ದೊಡ್ಡ ಪಾತ್ರೆ ತುಂಬಿ ಉಬ್ಬಿ ಬಂದಿತ್ತು, ಚೆನ್ನಾಗಿ ಹುದಿಗೆ ಬಂದಿತ್ತು ದೋಸೆ ಹಿಟ್ಟು. ನೋಡ್ರಿ, ಶೇಂಗಾ ಕಾಳು ರಾತ್ರಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಡ್ಕೊಂಡು, ಎಷ್ಟು ಉಬ್ಬಿ ಬಂದಿತ್ತು. ಮತ್ತು ನಾನು ಮಲಗಬೇಕಾದ್ರೆ ಉಬ್ಬಿದು ಹರಿತೈತಿ ಕೆಳಗಡೆ ಅಂತಂದು ಪಕ್ಕದಲ್ಲಿ ಇತ್ತು ನೋಡ್ರಿ, ಅದ್ರಾಗೂ ತೆಗೆದಿಟ್ಟಿದ್ದೆ. ಅದರ ತೆಗೆದಿಟ್ರೂ ಮತ್ತು ಇಷ್ಟು ಉಬ್ಬಿ ಬಂದು ಕೆಳಗಡೆ ಒಂದು ಸ್ವಲ್ಪ ಚೆಲ್ಲಿತ್ತು. ಈಗ ತೋರಿಸಿದ್ನಲ್ಲ ಅಷ್ಟೇ ಚೆಲ್ಲಿತ್ತು. ಹೋದ ಸಲ ಅಂತೂ ಭಾಳ ಚೆಲ್ಲಿಬಿಟ್ಟಿತ್ತು ಫ್ರೆಂಡ್ಸ್. ನೋಡಿರಿ, ಇವಾಗೆಲ್ಲ ಮಿಕ್ಸ್ ಮಾಡಿದೆ ನಾನು ಚೆನ್ನಾಗಿ ಕೈಯಲ್ಲಿ ಅದನ್ನು ಗರ ತಿರುಗಿಸಿ ಚೆಂದಾಗ ಮಿಕ್ಸ್ ಮಾಡಿದೆ. ಅಷ್ಟು ಕೆಳಗಡೆ ಹೋಯಿತು, ಅಷ್ಟು ಚೆನ್ನಾಗಿ ಬಂದೈತಿ ದೋಸೆ ಹಿಟ್ಟು. ನಾವು ಅಳತೆನ ಹಾಕಬೇಕಾದ್ರೆ ಕರೆಕ್ಟಾಗಿ ಅಳತೆ ಪ್ರಕಾರ ಹಾಕಿದ್ವಿ ಅಂದ್ರೆ ದೋಸೆ ಹಿಟ್ಟು ಚೆನ್ನಾಗಿ ಬರುತ್ತೆ, ಹುಳಿ ಬರುತ್ತೆ. ಇದಕ್ಕೆ ನಾನು ಸೋಡಾ ಪುಡಿ ಹಾಕಿಲ್ಲ, ಉಪ್ಪು ಸಹಿತ ಹಾಕಿಲ್ಲ. ನಾನು ಬೆಳಿಗ್ಗೆ ಮಾಡಬೇಕಾದ್ರೆ ಉಪ್ಪು ಮತ್ತು ಸೋಡಾ ಪುಡಿ ಅಂತೂ ಹಾಕೋದೇ ಇಲ್ಲ, ಯಾಕಂದ್ರೆ ಎಷ್ಟು ಚೆನ್ನಾಗಿ ಬಂದೈತಿ ಹಿಟ್ಟು. ಸೋಡಾ ಪುಡಿ ಹಾಕುವಂಥ ಅವಶ್ಯಕತೆನೇ ಇರಲ್ಲ. ಸೋಡಾ ಪುಡಿ ಹಾಕಿದ್ರೂ ಬರೀ ನೀರು ಕುಡಿಸುತ್ತೆ ಅದು, ಆಮೇಲೆ ತಿನ್ನೋಕ್ಕೂ ಆಗೋದಿಲ್ಲ. ನಾನು ಜಾಸ್ತಿ ಸೋಡಾ ಪುಡಿನ ಯೂಸ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನೋಡಿರಿ, ಇನ್ನೊಂದು ಪಾತ್ರೆನಲ್ಲಿ ತೆಗೆದಿಟ್ಟಿದ್ನಲ್ಲ ಅದನ್ನು ಕೂಡ ಅದಕ್ಕೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ದೋಸೆಗೆ ಎಷ್ಟು ಬೇಕು ಅಷ್ಟು ನಾನು ಒಂದು ಸೈಡಲ್ಲಿ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿನಿ. ಇನ್ನು ಮಿಕ್ಕಿದ್ದು ಅದನ್ನು ನಾನು ಫ್ರಿಜ್ನಾಗ ಎತ್ತಿಕ್ಬಿಡ್ತೀನಿ, ಮತ್ತು ನಾಳೆಗೆ ಮಾಡೋಕ್ಕೆ ಬರ್ತಂತಂದು. ದೋಸೆ ಜೊತೆಗೆ ಶೇಂಗಾ ಚಟ್ನಿ ಮಾಡೀನಿ ಫ್ರೆಂಡ್ಸ್. ಕಾಯಿ ಚಟ್ನಿ ಅಲ್ಲ ಇದು, ಶೇಂಗಾ ಚಟ್ನಿ. ಆಮೇಲೆ ಆಲೂಗಡ್ಡೆ ಪಲ್ಯ ಆಲ್ರೆಡಿ ಮಾಡಿಟ್ಟಿನಿ, ತಯಾರಾಗೈತಿ ಚಟ್ನಿ ಮತ್ತು ಆಲೂಗಡ್ಡೆ. ಇವಾಗ ದೋಸೆಗೆ ಹಾಕಕ್ಕೆ ರೆಡಿ ಮಾಡಾಕತ್ತೀನಿ. ತುಪ್ಪ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ಹಂಚಿನ ಮ್ಯಾಗಿಟ್ರೆ ತುಪ್ಪ ಕರಗುತ್ತಾ ಅಂತ ಇಟ್ಟಿದ್ದೀನಿ. ಹಂಚೂ ಬಿಸಿ ಆಗುತ್ತಾ, ಅದು ಬಿಸಿ ಆಗುತ್ತಾ. ಇಲ್ಲಿ ನೋಡಿರಿ, ನಮ್ಮ ಮನೆಯವರು ಪಪ್ಪಾಯ ಹಣ್ಣು ಕಟ್ ಮಾಡಿ ಕೊಡಾಕತ್ತಾರ, ಯಾಕಂದ್ರೆ ಟೈಮ್ ಆಗಿತ್ತು ನಮ್ಮಿತ್ತಾಗ ಸ್ನ್ಯಾಕ್ಸಿಗೆ ಹಾಕಕ್ಕಂತಂದು.
ಅವರು ಕೂಡ ರೆಡಿ ಆಗ್ಯಾರ, ನಮಿತಾನು ರೆಡಿ ಆಗ್ಯಾಳ. ನಾನು ಇವಾಗ ದೋಸೆ ಹಾಕಿ ಕೊಟ್ರೆ ಅವರು ತಿಂತಾರೆ. ದೋಸೆ ಹಾಕೋವರೆಗೂ ನಾನು ಹಣ್ಣು ಹೆಚ್ಚಿಕೊಡ್ತೀನಿ ಅಂತಂದು ಹಣ್ಣು ಹೆಚ್ಚಾಕತ್ತಿದ್ರು ಅಡುಗೆ ಮನೆಯೊಳಗೆ. ಅವರು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಆಕೆಗೆ ಸ್ನ್ಯಾಕ್ಸಿಗೆ ಹಣ್ಣು ಏನಾದರೂ ಹೆಚ್ಚೋದಿದ್ರೆ ಹೆಚ್ಚಿ ಕೊಟ್ಟು ಬಿಡ್ತಿದ್ರು. ಇವತ್ತು ಅವರು ನೆನಪು ಹಾರಿ ಸ್ನಾನ ಮಾಡ್ಕೊಂಬಂದುಬಿಟ್ರು. ಹಾಗಾಗಿ ಇವಾಗ ಹೆಚ್ಚಿಕೊಡಾತ್ತಾರ. ನಮಿತಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿ ದೇವ್ರಿಗೆ ಕೈ ಮುಗಿದ್ಲು ನೋಡ್ರಿ. ಡೈಲಿ ಸ್ನಾನ ಮಾಡಿದ ತಕ್ಷಣ ಕೈ ಮುಗಿಬೇಕು ಅಂತ ಹೇಳ್ಕೊಟ್ಟಿನಿ ಆಕೆಗೆ. ಮಾಡ್ತಾಳೆ, ಒಂದೊಂದು ದಿನ ನೆನಪು ಹಾರ್ತಾಳೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವ, ಮುಂದೆ ಕಲಿತಾರೆ. ಮನೆಯಲ್ಲಿ ನಾವು ತಾಯಿಗಳು ಎಲ್ಲ ಹೇಳ್ಕೊಟ್ರೆ ಅವರು ಕಲಿತಾರೆ. ಹಾಗಾಗಿ ಇವಾಗಿಂದನೇ ನಾವು ಇಂಥ ಸಂಸ್ಕಾರಗಳನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ನಮ್ಮ ಸಂಸ್ಕೃತಿ, ಹಬ್ಬ ಹರಿದಿನ ಇವನ್ನೆಲ್ಲ ನಾವು ಮನೆಯಲ್ಲಿ ತಾಯಿಗಳು ಕಲಿಸ್ಕೊಟ್ಟಾಗನ ಮಕ್ಕಳು ಕಲಿತಾರೆ ಫ್ರೆಂಡ್ಸ್. ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದೈತಿ. ಇವಾಗ ದೋಸೆ ಹಾಕ್ತಾಯಿದ್ದೀನಿ ನಾನು. ಅರ್ಧ ಹಣ್ಣು ನಮ್ಮ ನಮಿತಾಗ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ತೀವಿ. ಇನ್ನು ಅರ್ಧ ಹಣ್ಣು ನಮ್ಮ ನವ್ಯಾಗ ಎತ್ತಿಕ್ಕಿರ್ತೀನಿ ಮಧ್ಯಾಹ್ನ ಅಕ್ಕಿಗೆ ತಿನ್ಸಕ್ಕಂತಂದು ಮಧ್ಯಾಹ್ನ ಅಕ್ಕಿಗೆ ತಿನ್ನಿಸ್ತೀನಿ. ನೋಡಿರಿ ದೋಸೆ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದೈತಿ. ನಮ್ದೊಂದು ಸ್ವಲ್ಪ ಹಂಚು ಎಡ್ಜಲ್ಲಿ ಒಂದು ಸ್ವಲ್ಪ ಅದು ಜಿಡ್ಡು ಥರ ಕುತ್ಕೊಂಡು ದೊಡ್ಡದು ಹಾಕಿದ್ರೆ ಬೇಗ ಎದ್ದೇಳೋದಿಲ್ಲ ಅದು. ಹಾಗಾಗಿ ನಾನು ಚಿಕ್ಕದಾಗಿನ ಹಾಕ್ಕೊತೀನಿ. ಫಸ್ಟೆಲ್ಲ ಇದ್ರ ತುಂಬಾ ಹಾಕ್ತಿದ್ದೆ ಹೊಸದಿದ್ದಾಗ. ಇವಾಗ ಸೈಡಲ್ಲಿ ಕಪ್ಪು ಥರ ಕಾಣಿಸುತ್ತೆ ನೋಡ್ರಿ, ಅಲ್ಲಿ ಹಿಡ್ಕೊಂಬಿಡುತ್ತೆ ದೋಸೆ. ಹಂಚು ಚೆನ್ನಾಗಿ ಕಾದಾಗ ಪೂರ್ತಿ ಹಾಕಿದ್ರೂ ಎದ್ದೇಳ್ತೈತಿ. ಒಂದೇ ದೋಸೆ ಒಂದು ಸ್ವಲ್ಪ ಕೈ ಕೊಡ್ತಾವೆ ಒಂದೊಂದು ಸಲ ಚೆನ್ನಾಗಿ ಎದ್ದೇಳ್ತಾವೆ. ಮೇನಾಗಿ ಹಂಚನ್ನ ಚೆನ್ನಾಗಿ ಕಾಯಿಸ್ಬೇಕಲ್ವ. ಚೆನ್ನಾಗಿ ಕಾಯ್ತು ಅಂತಂದ್ರೆ ದೋಸೆ ಚೆನ್ನಾಗೇ ಬರ್ತಾವೆ. ನಾವು ಅವಸರವಾಗಿ ಅದನ್ನು ಮಾಡೋಕ್ಕೆ ಹೋದ್ರೆ ಹರ್ಕೊಂಡ್ಬಿಡ್ತಾವೆ ದೋಸೆಗಳು. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ದೋಸೆ. ಮಸಾಲೆ ದೋಸೆ ಥರನೇ ಬಂದೈತಿ ಕ್ರಿಸ್ಪಿಯಾಗಿ. ನಮ್ಮ ನಮಿತಾ ನನಗೆ ಕ್ರಿಸ್ಪಿ ದೋಸೆ ಬೇಡ, ಸೆಟ್ ದೋಸೆ ಬೇಕಂದ್ಲು. ಇದು ನೋಡಿರಿ ನಾನು ಇಡ್ಲಿಗೆ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡೀನಿ. ಇಡ್ಲಿಗೆ ಸಾಂಬಾರು ಯಾವ ರೀತಿ ಮಾಡ್ತಾರೆ ಹೋಟೆಲಲ್ಲಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು 10ರಿಂದ 15 ಕಾಳು ಮೆಣಸು ತೊಗೊಂಡಿನಿ, ಒಂದು 10 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಚಕ್ಕೆ ತೊಗೊಂಡಿನಿ. ಆಮೇಲೆ ಒಂದು ಚಿಕ್ಕದು ಒಂದು 1.5 ಇಂಚಷ್ಟು ತೊಗೊಂಡಿನಿ ಫ್ರೆಂಡ್ಸು. ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳು, 1 ಸ್ಪೂನಷ್ಟು ಗಸಗಸೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಧನಿಯಾ ಕಾಳು, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿನಿ. ಇವನ್ನೆಲ್ಲ ಸಪ್ರೇಟ್ ಇಟ್ಕೊಂಡಿನಿ. ಆಮೇಲೆ ಬೇಳೆನೇ ಆಲ್ರೆಡಿ ನಾನು ಕುದಿಸಿಟ್ಕೊಂಡಿನಿ, ಒಂದು 3 ವಿಸಿಲ್ ಕೂಗಿಸ್ಕೊಂಡು. ಇವು ಎಲ್ಲ ಬೇಕು ಮಸಾಲ ಪದಾರ್ಥ. ಇವಾಗ ನಾನು ಫ್ರೈ ಮಾಡ್ಕೊಳಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿನಿ ಫ್ರೆಂಡ್ಸ್. ಅದು ಎಣ್ಣೆ ಬಿಸಿ ಆದಮೇಲೆ ನಾವು ಫಸ್ಟಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೋಬೇಕು. ನೋಡಿರಿ ಒಂದು 7-8 ಅದಾವೆ ಫ್ರೆಂಡ್ಸು, 7 ಅದಾವೆ ದೊಡ್ಡದು. ಅವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಂದು ಟ್ರೈಪಾಡ್ ಹಾಳಾಗ್ಬಿಟ್ಟೈತಿ ಫ್ರೆಂಡ್ಸು, ಕೈಯಲ್ಲೇ ಹಿಡ್ಕೊಂಡು ವಿಡಿಯೋ ಮಾಡಕತ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ರಿ ಇದೊಂದು ವಿಡಿಯೋನ. ಈಗ ನೋಡಿರಿ ಅದು ಚೆನ್ನಾಗಿ ಫ್ರೈ ಆಗೈತಿ. ನಾನಿವಾಗ ಒಂದು ಪ್ಲೇಟ್ಗೆ ತೊಗೊಳಕತ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಫುಲ್ ಉಬ್ಬಿ ಬಂದುಬಿಟ್ಟಿದ್ವು ಫ್ರೈ ಮಾಡಿದ ತಕ್ಷಣ. ಸೂಪರಾಗಿತ್ತು ಸಾಂಬಾರು. ನೀವು ಕೂಡ ಇದೇ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ. ಇವಾಗ ಇನ್ನೊಂದು ಅರ್ಧ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳಕತ್ತೀನಿ. ಯಾಕಂದ್ರೆ ಇವೆಲ್ಲ ಮಸಾಲೆ ಪದಾರ್ಥನ ಹುರ್ಕೋಬೇಕಲ್ಲ, ಹಾಗಾಗಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಕಾಳು ಮೆಣಸು ಹಾಕಿನಿ ನೋಡಿರಿ. ಇವಾಗ 1.5 ಇಂಚಷ್ಟು ಚಕ್ಕೆ, ಧನಿಯಾ ಕಾಳು 1 ಟೇಬಲ್ ಸ್ಪೂನಷ್ಟು ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯಕಾಳು, ಆಮೇಲೆ ಗಸಗಸೆ ಇವು ಎಲ್ಲನೂ ಫ್ರೈ ಮಾಡ್ಕೋಬೇಕು. ಕೆಂಪಗಾಗಬೇಕು ಫ್ರೆಂಡ್ಸು, ಘಮ ಘಮ ಅಂತಿರ್ತೈತಿ. ಇವನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಮನೆಯೆಲ್ಲ ಒಂಥರ ಘಮ ಘಮ ಪರಿಮಳ ಬರ್ತಾ ಇರುತ್ತೆ. ಸೂಪರಾಗಿರುತ್ತೆ. ಇಡ್ಲಿ ಜೊತೆಗೆ ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ, ಆಮೇಲೆ ವಡೆ ಮಾಡ್ತೀವಲ್ಲ ಅದ್ರ ಜೊತೆಗೇನು ಕೂಡ ಸೂಪರಾಗಿರುತ್ತೆ. ನೋಡಿರಿ ಇವಾಗ ಫ್ರೈ ಮಾಡಾಕತ್ತೀನಿ ನಾನು. ಇವಾಗ ನೋಡಿರಿ ಕೆಂಪಾಗ ಫ್ರೈ ಆಯಿತು ಎಲ್ಲದು. ಅದನ್ನೆಲ್ಲ ತೆಗೆದು ನಾನು ಸಣ್ಣದು ಮಿಕ್ಸಿ ಜಾರ್ನಾಗ ಹಾಕ್ಕೊತೀನಿ. ಅಂದ್ರೆ ರುಬ್ಬಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿರಿ ಈ ರೀತಿ ಕೆಂಪಗಾಗಿರಬೇಕು. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳಕತ್ತೀನಿ. ಫಸ್ಟಿಗೆ ನಾನು ಒಣ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಒಂದು ಸ್ವಲ್ಪ ದೊಡ್ಡದವು ಒಣ ಮೆಣಸಿನ್ಕಾಯಿ. ನೋಡಿರಿ ಒಣ ಮೆಣಸಿನ್ಕಾಯಿ ಫ್ರೈ ಮಾಡಿದ್ದು ಹಾಕಿದಾದ್ಮೇಲೆ ಫ್ರೈ ಮಾಡಿರ್ತೀವಲ್ಲ ಎಲ್ಲ ಬೇಳೆಕಾಳುಗಳನ್ನ ಅವನ್ನ
ಆಮೇಲೆ ಒಂದು ಹಿಡಿಯಷ್ಟು ಅಂದರೆ ನಮ್ಮ ಕೈಯಲ್ಲಿ ಆಗುವಷ್ಟು ಅಥವಾ 2 ಟೇಬಲ್ ಸ್ಪೂನಷ್ಟು ತುರಿದಿರುವಂಥ ಕಾಯಿನೂ ಹಾಕ್ಕೋಬೋದು, ಅಥವಾ ಈ ಥರ ಹೆಚ್ಚಿಬಿಟ್ಟೂ ಹಾಕ್ಕೋಬೋದು. ರುಬ್ಬಕ್ಕೆ ಸೂಪರಾಗಿರುತ್ತೆ. ಕಾಯಿ ಹಾಕಿದ್ರೇ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನಾನು ರುಬ್ಕೊಂಬರ್ತೀನಿ. ಫುಲ್ಲು ನೈಸಾಗಿ ರುಬ್ಬಬೇಕು ಫ್ರೆಂಡ್ಸ್. ನಾವು ಎಷ್ಟು ನೈಸಾಗಿ ರುಬ್ತೀವೋ ಅಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ. ಇವಾಗ ರುಬ್ಕೊಂಡಾದಮೇಲೆ ನಾನು ಎಣ್ಣೆ ಕಾದಿತ್ತು, ಎಣ್ಣೆಗೆ 1 ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ನೋಡಿರಿ. ಜೀರಿಗೆನ ರುಬ್ಬಕ್ಕೆ ಹಾಕಿದ್ದೆ, ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಹಾಕಿನಿ. ಒಂದು ಸ್ವಲ್ಪ ಹಿಂಗೆ ಹಾಕಿದ್ರೆ ಸೂಪರಾಗಿರುತ್ತೆ ಸಾಂಬಾರು, ಪರಿಮಳ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ನೋಡಿರಿ. ಅದ್ರದ್ದು ಸಿಪ್ಪೆ ಏನು ತೆಗ್ದಿಲ್ಲ ನಾನು, ಹಾಗೆ ಹಾಕಿನಿ ಚೆನ್ನಾಗಿರುತ್ತೆ ಅಂತಂದು. ಕರಿಬೇವು ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿನಿ. ಸುಮ್ಮನೆ ವೇಸ್ಟ್ ಆಗುತ್ತೆ 2-3 ಮೆಣಸಿನ್ಕಾಯಿ ಹಾಕಿದ್ರೆ, ತಿನ್ನೋದಿಲ್ಲ ಏನಿಲ್ಲ ಅಂತಂದು. ಒಂದು ದೊಡ್ಡದು ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿ ಸ್ಲೈಸ್ ಥರ ಹೆಚ್ಚಿ ಇವಾಗ ಫ್ರೈ ಮಾಡ್ಕೊತೀನಿ. ಅದನ್ನು ಕೂಡ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ, ಅಂದ್ರೆ ಸಾರು ಸೂಪರಾಗಿರುತ್ತೆ ನೋಡಿರಿ. ಅವನ್ನ ಬಿಡಿಸ್ಕೋಬೇಕು ಒಂದೊಂದು ಬಿಡಿ ಬಿಡಿಯಾಗಿ ಈರುಳ್ಳಿನ ಒಂದು ಅಂಟ್ಕೊಂಡಿರ್ತೈತಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಇವಾಗ ನೋಡಿರಿ ಒಂದು ಚಿಕ್ಕದು 3 ಟೊಮೆಟೊ ಹಾಕ್ಕೊಂಡಿನಿ. ಬೇಕಂದ್ರೆ ಹುಳಿನೂ ಕೂಡ ಹಾಕ್ಕೋಬೋದು. ಹುಳಿಗೆ ಹಾಕಿದರೆ ಜಾಸ್ತಿ ಇಷ್ಟಪಡಲ್ಲ ನಮ್ಮ ಮನ್ಯಾಗ, ಹಾಗಾಗಿ 2 ಟೊಮೆಟೊ ಬದಲಿ 3 ಟೊಮೆಟೊ ಹಾಕಿನಿ ನಾನು ಚಿಕ್ಕವು. ನೀವು ಬೇಕಂದರೆ 2 ಟೊಮೆಟೊ ಹಾಕಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಿಂಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಇವಾಗ ನೋಡಿರಿ, ಮತ್ತು ಈರುಳ್ಳಿ ಟೊಮೆಟೊ ಬೇಗ ಸಣ್ಣಗೂ ಅಂದರೆ ಫ್ರೈ ಆಗುತ್ತೆ, ಬೇಗ ಮೆತ್ತಗಾಕ್ಕವು ಅಂತಂದು ನಾನು ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡ್ತೀನಿ. ಕಲ್ಲುಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಸಾಂಬಾರು ರೈಸ್ಗೆ ನಾನು ಕಲ್ಲುಪ್ಪನ್ನ ಉಪಯೋಗಿಸ್ತೀನಿ. ಮಿಕ್ಕಿದ್ದೇನಾದರೂ ಮಾಡಬೇಕಾದ್ರೆ ಸಣ್ಣ ಉಪ್ಪನ್ನ ಉಪಯೋಗಿಸ್ತೀನಿ, ಎರಡೂ ಉಪಯೋಗಿಸ್ತೀನಿ. ಇವಾಗ ನೋಡಿರಿ ಫ್ರೈ ಆದಮೇಲೆ ಒಂದು ಮುಚ್ಚಳನ ಮುಚ್ತೀನಿ ನಾನು ಅದ್ರ ಮೇಲೆ. ಯಾಕಂದ್ರೆ ಒಂದು 5 ನಿಮಿಷ ಸಾಕು, 5 ನಿಮಿಷಕ್ಕಿಂತ 2 ನಿಮಿಷ ಅದು ಚೆನ್ನಾಗಿ ಬೆಂದ್ಕೊಳ್ತೈತಿ. ನಾವು ಮುಚ್ಚಿಟ್ರೆ ಮೆತ್ತಗಾಕೈತಿ, ಆಮೇಲೆ ಹುಳಿ ಬಿಟ್ಕೊತೈತಿ ಟೊಮೆಟೊ. ಇವಾಗ ಅದೆಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿರ್ತೀವಲ್ಲ ಮಸಾಲೆನ, ಆ ಮಸಾಲೆನ ಈಗ ಹಾಕ್ಕೋಬೇಕು ಫ್ರೆಂಡ್ಸ್. ಇದನ್ನು ಕೂಡ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯೊಳಗೆ, ಅಂದ್ರೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಇವಾಗ ನೋಡಿರಿ ನಾನು ಎಲ್ಲನೂ ಮಿಕ್ಸಿ ಜಾರಲ್ಲಿರುವಂಥದ್ದು ಎಲ್ಲನೂ ಮಸಾಲೆನ ಹಾಕಿ ಫ್ರೈ ಮಾಡಾಕತ್ತೀನಿ. ಇವಾಗ ಹಳೆ ವಿಡಿಯೋದೊಳಗೆ ನಾನು ಒಂದು ಸಲ ತೋರಿಸಿದ್ದೆ ಫ್ರೆಂಡ್ಸ್, ಅದು ಇಡ್ಲಿ ಸಾಂಬಾರನ್ನ. ಅದು ಬೇರೆ ಮೆಥಡ್ ಇತ್ತು, ಇದು ಬೇರೆ ಮೆಥಡ್ ಐತಿ. ಅದನ್ನು ತೋರಿಸಿದಾಗ ಎಲ್ಲರೂ ನಾನು ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ರು ಅವಾಗೆಲ್ಲ. ಈ ಸಲ ನೋಡಿರಿ, ನೀವು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ನನ್ನ ಜೊತೆ ಶೇರ್ ಮಾಡಿಕೊಳ್ರಿ. ಇವಾಗ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿ ಅದನ್ನೆಲ್ಲ ತೊಳೆದು ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ತುಂಬ ಗಟ್ಟಿ ಇರಬಾರ್ದು ಈ ಸಾಂಬಾರು, ಬರ್ತಾ ಕುದಿಸ್ದಂಗೆಲ್ಲ ಗಟ್ಟಿ ಆಗುತ್ತೆ. ನಾವು ಫಸ್ಟ್ಗೆ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀರಾಗಿನ ಮಾಡ್ಕೋಬೇಕು ನೋಡಿರಿ. ಇವಾಗ ಅದು ಕುದಿಯಾಗತ್ತೈತಲ್ಲ ಮಸಾಲೆ, ಆವಾಗ ನಾನು ಸ್ವಲ್ಪ ಬ್ಯಾಳಿನ ಕುದಿಸ್ಕೊಂಡಿದ್ದೆ. ಬ್ಯಾಳಿನೂ ಕೂಡ ಜಾಸ್ತಿ ಕುದಿಸ್ಕೋಬಾರ್ದು, ಗಟ್ಟಿಯಾಗಿಬಿಡುತ್ತೆ. ನಮಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ನೋಡಿಕೊಂಡು ಮಾಡ್ಕೋಬೇಕು. ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಕುದಿಸ್ಕೊಂಡಿದ್ದೆ ಬ್ಯಾಳಿನ, ಇನ್ನೂ 2 ಟೇಬಲ್ ಸ್ಪೂನ್ಗಿಂತ ಕಡಿಮೆನೇ ಇತ್ತು. ಯಾಕಂದ್ರೆ ಕೊಬ್ಬರಿ ಹಾಕಿರ್ತೀವಿ, ಮಸಾಲೆ ಎಲ್ಲ ರುಬ್ಕೊಂಡಿರ್ತೀವಲ್ಲ, ಅದು ಗಟ್ಟಿಯಾಗುತ್ತೆ. ಆಮೇಲೆ ಬ್ಯಾಳಿನೂ ಕೂಡ ಜಾಸ್ತಿ ನಾವು ಮಾಡಿಕೊಂಡ್ರೆ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಬ್ಯಾಳಿನ ಸ್ವಲ್ಪನ ಹಾಕ್ಕೊಂಡ್ರೆ ನಡಿತೈತಿ, ರುಚಿಯಾಗಿರುತ್ತೆ ಬ್ಯಾಳಿ ಹಾಕಿದ್ರೆ ನೋಡಿರಿ. ಕುಕ್ಕರ್ನೂ ಕೂಡ ತೊಳೆದು ನೀರು ಹಾಕಿದೆ. ಈಗ ನಮಗೆ ಹದವಾಗಿ ಎಷ್ಟು ಬೇಕು ನಮ್ಮ ಹದ ಅಂದರೆ ನಮಗೆ ನೀರಾಗಿ ಎಷ್ಟು ಬೇಕಾಗುತ್ತೆ ನೋಡಿರಿ, ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೇಕು ನೋಡಿರಿ. ಈಗ ಇಷ್ಟು ಹದವಾಗೈತಿ, ಇಷ್ಟಕ್ಕೆ ನಾನು ಇದನ್ನು ಕುದಿಯಕ್ಕೆ ಬಿಡ್ತೀನಿ. ಈಗ ನೋಡಿರಿ ಕುದಿ ಬಂತು. ಈಗ ಒಂದು ಕುದಿ ಬಂದಮೇಲೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಹಾಕಕತ್ತೀನಿ. ಬೇಕಂದರೆ ಒಗ್ಗರಣೆಗೂ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಕೊತ್ತಂಬರಿ. ನಾನು ಮೇಲೆ ಹಾಕಿನಿ. ಈಗ ಅದನ್ನು ಒಂದು ಸಲ ಮಿಕ್ಸ್ ಮಾಡ್ತೀನಿ ನೋಡಿರಿ. ಉಪ್ಪನ್ನ ನಾನು ಮುಂಚೆನೇ ಹಾಕಿದ್ದೆ, ಆಮೇಲೆ ನೋಡ್ಕೊಂಬಿಟ್ಟು ಟೇಸ್ಟ್ ನೋಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಸೇರಿಸೀನಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಬೆಲ್ಲ ಹಾಕಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ವಿಡಿಯೋನ. ನೋಡಿರಿ, ಬೆಲ್ಲ ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಬರೀ ಇಷ್ಟೇ ನಾವು ಮಾಡಿದ್ರೆ ಬೆಲ್ಲ ಹಾಕಲಿಲ್ಲ ಅಂದರೆ ಏನೋ ಒಂಥರ
ಅನಿಸುತ್ತೆ. ಬೆಲ್ಲ ಹಾಕಿದರೆ ಟೇಸ್ಟ್ ಸಖತ್ತಾಗಿರುತ್ತೆ. ಹುಳಿನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಹುಳಿ ಜಾಸ್ತಿ ಇಷ್ಟಪಡಲ್ಲ ಅಂತ ಹುಳಿ ಹಾಕಿಲ್ಲ ನಾನು. ನೋಡಿರಿ, ಮರುದಿನ ನಾನು ಇಡ್ಲಿ ಮಾಡಿದ್ನಲ್ಲ, ಇಡ್ಲಿ ಜೊತೆಗೆ ಇಡ್ಲಿ ಸಾಂಬಾರು ಸೂಪರಾಗಿತ್ತು. ಇಬ್ಬರಿಗೆ ಬಾಕ್ಸಿಗೆ ಹಾಕಿಟ್ಟಿನಿ ನಮ್ಮ ಮನೆಯವ್ರಿಗೆ ನಮಿತಾಗ. ಇಡ್ಲಿನೂ ಕೂಡ ಸಾಫ್ಟಾಗಿ ಬಂದಿತ್ತು. ಬಟ್ ನಾನು ಒಂದು ಸ್ವಲ್ಪ ಇದನ್ನು ಹಾಕಿದ್ನಲ್ಲ, ಹೆಸರು ಬೇಳೆ, ಒಂಚೂರು ಅಂದರೆ ತೀರ ಗಟ್ಟಿನೂ ಅಲ್ಲ, ತೀರೇ ಸಾಫ್ಟನೂ ಅಲ್ಲ, ಮೀಡಿಯಮ್ ಆಗಿ ಬಂದಿದ್ವು ಇಡ್ಲಿ. ನೋಡಿರಿ, ಬಾಕ್ಸಿಗೆ ಹಾಕಿಟ್ಟಿನಿ. ಈಗ ಅವ್ರಿಗೆ ಪ್ಲೇಟಿಗೆ ಹಾಕ್ಬೇಕು ನಾನು ನಾಷ್ಟ ತಿಂದು ಹೋಗೋಕೆ. ಇನ್ನೂ ಇಷ್ಟು ಸಾಂಬಾರು ಉಳ್ದೈತಿ ಫ್ರೆಂಡ್ಸು. ಇವಾಗ ಅವ್ರು ತಿಂದು, ನಾನು ನವ್ಯ ತಿಂದು ಒಂದು ಸ್ವಲ್ಪ ಉಳಿತು ಅಂದರೆ ಅದನ್ನೇ ಮಧ್ಯಾಹ್ನಕ್ಕೆ ರೈಸ್ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ನಮಿತಾ ಅವ್ರ ಅಪ್ಪಗೆ ಏನೋ ಕೇಳ್ತಾ ಇದ್ಲು ಕ್ವಶನ್ನು, ಅವರು ಹೇಳ್ತಾ ಇದ್ರು ಆಕಿಗೆ. ನೋಡಿರಿ, ಈಗ ಅವ್ರಿಗೆ ಕೂಡ ಪ್ಲೇಟಿಗೆ ಹಾಕಿಟ್ಟಿನಿ ನಾನು. ಇಬ್ಬರು ತಿಂತಾರೆ. ಈಗ ತಿಂದುಬಿಟ್ಟು ಅವ್ರು ಆಫೀಸ್ಗೆ ಹೋಗ್ತಾರೆ, ನಮಿತಾ ಸ್ಕೂಲಿಗೆ ಹೋಗ್ತಾಳೆ. ಹಾಗೆ ನಾನು ಕೂಡ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಕಂಟಿನ್ಯೂ ವ್ಲಾಗ್ನ ನಾನು ನಿಮ್ಮ ಜೊತೆ ನಾಳೆಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದ್ರೆ ನಿಮ್ಮ ಕಮೆಂಟ್ಸನ್ನು, ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ.